ಸರ್ ನಾನು ಅವಾಗ ನಿಮಗೊಂದು ಪ್ರಶ್ನೆ ಕೇಳಿದೆ. ಅಂದರೆ ಯಾವ ವಿಧವಾಗಿ ನಾವು ನೋಡಬೇಕು ಆ ವಿಧವಾಗಿ ನೋಡ್ತಾ ಇದ್ದೀವ ಸಾಕಷ್ಟು ಕಲಿಸ್ಲಾಗ್ತಾ ಇದೆ ಅಂದರೆ ಉದಾಹರಣೆಗೆ ನಾನು ಹೇಳೋದಾದರೆ ನಾವು ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಅಕ್ಕ ಮಹಾದೇವಿ ಒನ್ ಆಫ್ ದಿ ಗ್ರೇಟೆಸ್ಟ್ ಪೊಯೆಟು, ಒಬ್ಬ ಸಂತರು ಶರಣರು ಹೌದು, ಒಬ್ಬ ಭಕ್ತಿ ಕೂಡ ಹೌದು. ಆದರೆ ಅದರ ಅವರನ್ನು ಗಮನಿಸಿದಾಗ ನಾವು ಇವತ್ತು ಯಾವುದೇ ಫೋಟೋಗಳನ್ನು ನೋಡ್ತಾ ಇದ್ದರೆ ಅಕ್ಕ ಮಹಾದೇವಿ ಅವರನ್ನು ಕೂದಲುಗಳನ್ನು ಅವ್ರ ಮೇಲೆ ಹಾಕಿರ್ತಾರೆ. ಆದರೆ ಅವರು ಎಲ್ಲವನ್ನ ತ್ಯಜಿಸಿ ಚನ್ನಮಲ್ಲಿಕಾರ್ಜುನ ನನ್ನ ಪತಿ ಅಂತ ಹೋದಂಥ ಒಬ್ಬ ಅತ್ಯಂತ ಸುಂದರ ಆಗಿರ್ತಕ್ಕಂಥ ಒಬ್ಬ ಮಹಿಳೆ. ಆದರೆ ಒಂದು ಕಡೆ ಅವರು ಆ ರೀತಿಯಾಗಿ ಹೋದರು ಅನ್ನೋದಾದರೆ ಅವರನ್ನು ಹಾಗೆ ಹೇಗಿದ್ದಾರೋ ಹಾಗೆ ಒಪ್ಪಿಕೊಂಡ ಅವತ್ತು ಸಮಾಜದ ನೈತಿಕತೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು ಅಂತ ಆ ರೀತಿಯಾಗಿ ನಾವು ಗಮನಿಸ್ತಾ ಇಲ್ವಾ? ಆ ನೈತಿಕತೆಯನ್ನು ಬಿಲ್ಡ್ ಮಾಡೋದು ಹೇಗೆ ಅಂತ? ಅಲ್ಲ, ಮಕ್ಕಳಿಗೆ ನೈತಿಕತೆ ಹೇಳಬೇಕಾದ ಅದು ನಾವು ಬರೀ ಹೆಣ್ಮಕ್ಳಿಗೆ ಉಪದೇಶ ಮಾಡ್ತಾ ಇದ್ದೀವಿ ನಾವು, ಹಾಗಿರಬೇಕು ಹೀಗಿರಬೇಕು ಅಂತ. ಆ ಹೆಣ್ಣು ಮಕ್ಕಳು ಒಪ್ಪುಕೊಳ್ಳುವಂಥ ಮನಸ್ಥಿತಿ ಹುಡುಗರಲ್ಲೂ ಆಗಬೇಕಲ್ಲ, ಹುಡುಗರಲ್ಲಿ ಆಗಬೇಕಲ್ಲ. ನಾವು ಕಲ್ಪನೆ ಮಾಡ್ಕೊಳಕ್ಕಲ್ಲ, ಇವತ್ತಿನ ಪಾರ್ಲಿಮೆಂಟಿಗೆ ಯಾವುದೋ ಒಬ್ಬ ಮಹಿಳೆ ತನಗೆ ಬೇಕಾದಾಗ ಹೋದರೆ 1000 ಪ್ರಶ್ನೆಗಳು ಮೂಡ್ತವೆ. ಇದೇ ಹೋಗಬೇಕು ಹೀಗೆ ಹೋಗ್ಬೇಕು. ಆದರೆ ಅವತ್ತು ಇಡೀ ಒಂದು ಸಮಾಜ ಅಲ್ಲಿದ್ದಂಥ ಘಟಾನುಘಟಿಗಳು ಅಲ್ಲಮ್ಮ ಪ್ರಭು ಅವರಿಂದ ತೆಗೆದುಕೊಂಡು ನಾವು ನೋಡ್ತಾ ಹೋದರೆ ಇವತ್ತು ಕೂಡ ಕೈ ಮುಗಿತೀವಿ ಅಂತ ಒಬ್ಬ ಶರಣರು. ಅದು ಫಸ್ಟ್ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್, ಅದು ವರ್ಲ್ಡ್. ಜೊತೆಗೆ ಅವರು ಬರ್ತಿರೋಂಥ ಬೀದಿಯಲ್ಲಿ ಇದ್ದಂಥ ಜನರು ಅವರನ್ನು ಕೂಡ ನಾವು, ಯಾಕಂದರೆ ಅವರೆಲ್ಲರೂ ಅಷ್ಟು ನೈತಿಕತೆ ಇದ್ದಿದ್ದರಿಂದನೇ ತಾನೇ ಇಷ್ಟು ಒಬ್ಬ ಮಹಿಳೆ ಈ ರೀತಿಯಾಗಿ ಇರೋದಕ್ಕೆ ಸಾಧ್ಯ ಆಗಿದ್ದು. ಆ ನೈತಿಕತೆಯನ್ನು ಹೇಗೆ ನಾವು ಹುಡುಕೋದು? ಆ ನೈತಿಕತೆಯನ್ನು ಸೃಷ್ಟಿ ಮಾಡಬೇಕಾದ್ರೆ ಮನೆಯಲ್ಲೇ ಶುರು ಆಗಬೇಕು, ಮನೆಯಲ್ಲೇ ಶುರು ಆಗಬೇಕು. ಮಗು ಇದ್ದೇನು ಶುರು ಮಾಡಬೇಕು. ಹೆಣ್ಮಕ್ಳ ಬಗ್ಗೆ ಗೌರವ ತೋರಿಸೋದಾಗಲಿ, ಹೆಣ್ಮಕ್ಳಿಗೆ ಕೂಡ ಗೌರವ ಪಡ್ಕೊಳ್ಳೋದು ಹೇಗೆ ಅಂತೂ ಕಲಿಸ್ಬೇಕಾಗತ್ತೆ. ಬರೀ ಹುಡುಗರಿಗೆ ಗೌರವ ಕೊಡೋದಷ್ಟೇ ಅಲ್ಲ, ಅವ್ರಿಗೂ ಗೌರವ ಪಡ್ಕೋಬೇಕಾಗತ್ತಲ್ಲ. ಹೇಗಿರಬೇಕು, ನಾನು ಹೇಗೋ ಇರ್ತೀನಿ ಅಂತ ಅನ್ನೋಕ್ಕಾಗಲ್ಲ ಸಮಾಜದಲ್ಲಿ. ಮನೇಲಿ ಹೇಗಾದರೂ ಇಟ್ಕೊರಿ, ಹೊರಗಡೆ ಬಂದಾಗ ಒಂದು ವಾತಾವರಣ, ಒಂದು ವ್ಯವಸ್ಥೆ ಅಂತಿದೆ, ವ್ಯವಸ್ಥೆಗೆ ಹೊಂದ್ಕೊಳ್ಳೋ ಹಾಗಿರಬೇಕು ಅಂತ ಹೆಣ್ಮಗೂ ಹೇಳಬೇಕು. ಅದು ಒಪ್ಕೊಳ್ಳೋಂಥ ಮನಸ್ಸಿದನ್ನು ಗಂಡಸು ಕೊಡಬೇಕು. ಮೊದಲು ಮನೇಲಿ ಶುರು ಆಗಬೇಕಿದು. ನಾವು ಶುರು ಮಾಡಿ ಡಿಸ್ಕ್ರಿಮಿನೇಷನ್ ಅಲ್ಲೇ ಮಾಡ್ತೀವಲ್ಲ. ಮಗು ತಟ್ಟೆ ತೊಳಿಬೇಕು, ಹುಡುಗ ತೊಳಿಬೇಕಲ್ಲ ತಟ್ಟೆ ತೊಳಿಬೇಕಲ್ಲ, ಹುಡುಗಿ ತೊಳಿಬೇಕು ತಟ್ಟೆ ತೊಳಿಬೇಕು ಅಂತ ಶುರು ಮಾಡಿ ಅಲ್ಲಿಂದ ಶುರು. ಹುಡುಗಿ ಆದರೆ ಹೀಗಿರಬೇಕು, ಹುಡುಗ ಆದರೆ ಹೀಗಿರಬೇಕು ಅಂತ ಶುರು ಮಾಡ್ತೀವಿ. ಯಾವುದೋ ಒಂದು ನೆಲೆಯಲ್ಲಿ ಹಿಂದೆ ಇತ್ತದು, ಸರಿ ಇತ್ತು. ಅದು ಎಲ್ಲನೂ ಸಮಾನವಾಗಿ ನೋಡ್ತಿರುವಾಗ ಸಮಾನವಾಗಿ ನೋಡುವಂಥ ಮನಸ್ಥಿತಿಯನ್ನು ಬೆಳೆಸಬೇಕಲ್ಲ ನಾವು. ಬರೀ ಸಮಾನವಾಗಿ ಇರಬೇಕು ಅಂತ ಹೇಳೋದು ಅಷ್ಟೇ ಅಲ್ಲ, ಅವಕಾಶಗಳನ್ನು ಈಗ ನಾವು ಕೊಡಬೇಕಾಗಿಲ್ಲ, ತೊಗೊಂಡ್ಬಿಡ್ತಾರೆ ಹೆಣ್ಮಕ್ಳು. ಇದಕ್ಕೊಂದು ಆರ್ಟಿಕಲ್ ಬರೆದಿದ್ದೆ 40 ವರ್ಷ ಹಿಂದೆ, 21st century ಬಿಲಾಂಗ್ಸ್ ಟು ವಿಮೆನ್ ಅಂತ. ಭಾಳ ಜನ ನನ್ನ ಮೇಲೆ ಹಾರಿ ಬಿದ್ದರು ಅವಾಗ, ಹಂಗೆ ಹೇಳ್ತೀರಿ ಅಂತ. ಅದು ಸತ್ಯ ಇದೆ. ಅದು 21ನೇ ಶತಮಾನ ಹೆಣ್ಮಕ್ಳಿಗೆ ಸಿಗುವಂಥದ್ದು. ಇದೆಲ್ಲ ಕಡೆ ಬಂದಿದ್ದಾರೆ. ಅದನ್ನು ಒಪ್ಪುವಂಥ ಮನಸ್ಥಿತಿಯನ್ನು ಬಾಲ್ಯದಲ್ಲೇ ಶುರು ಮಾಡಬೇಕು ನಾವು, ಶಾಲೆಯಲ್ಲೇ ಶುರು ಮಾಡಬೇಕು, ಶಾಲೆ ಕಲಿಸ್ಬೇಕು. ಅದನ್ನು ಅದು ಕಲಿಸ್ತಾ ಇಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಈ ಸಮಾಜದಲ್ಲಿ ಆಗ್ತಿರುವಂಥ ಈ ಅಬರೇಷನ್ಸ್ ನೋಡ್ತೀವಲ್ಲ ನಾವು, ನಡವಳಿಕೆಯಲ್ಲಿ ಆಗ್ತಿರುವಂಥ ವಿಚಿತ್ರ ವಿಯರ್ಡ್ ಮಾಡೋದು ನೋಡಿದಾಗ ಅನಿಸುತ್ತೆ ನಾವು ಸರಿಯಾಗಿ ಕಲಿಸ್ಲಿಲ್ಲ ಹುಡುಗರು ಬಿಹೇವ್ ಮಾಡೋದಾಗಲಿ, ಹುಡುಗಿಯರು ಬಿಹೇವ್ ಮಾಡೋದಾಗಲಿ ನೋಡಿದಾಗ ಅನಿಸುತ್ತೆ ನಾವು ಸರಿಯಾಗಿ ನಾವು ಕಲೀಲಿಲ್ಲ ಮೌಲ್ಯಗಳನ್ನು ಅಂತ. ನನಗೆ ಅನಿಸುತ್ತೆ ಸರ್, ಏನಂದರೆ ಒಂದು ಕನ್ಫ್ಯೂಷನ್ಸ್ ಇಲ್ಲಿ ಕ್ರಿಯೇಟ್ ಆಗಿರೋದಕ್ಕೆ ಕಾರಣ ಕೂಡ ನಮ್ಮ ಒಂದು ಭಾರತ ಸಂಸ್ಕೃತಿ, ನಮ್ಮ ಇತಿಹಾಸವನ್ನು ಗಮನಿಸ್ತಾ ಬಂದರೆ ವಿ ಆರ್ ಬೇಸಿಕ್ಲಿ ಸ್ಟೋರಿ ಟೆಲ್ಲರ್ಸ್, ಸ್ಟೋರಿ ಲಿಸ್ನರ್ಸ್. ಅಂದರೆ ಈಗ ನಾವು ಪಂಚತಂತ್ರ ಕೂಡ ಹುಟ್ಟುಕೊಂಡಿದ್ದು ಕೂಡ ಒಂದು ಕಥೆಗಳ ಮೂಲಕವಾಗಿ ಹೇಳ್ತಾ ಹೋದಂಥದ್ದು. ಇವತ್ತಿಗೂ ಪರಿಸ್ಥಿತಿ ಹೇಗಿದೆ ಅಂದರೆ ಎಲ್ಲರೂ ಇಲ್ಲಿ ಕಸವನ್ನು ಚೆಲ್ಲಬೇಡಿ ಅಂದಲ್ಲಿ ಸಿಕ್ಕಾಪಟ್ಟೆ ಕಸ ಚೆಲ್ಲಿರ್ತಾರೆ. ಯಾವುದೋ ಒಂದು ದೇವರ ಫೋಟೋ ಹಾಕಿ ಇಲ್ಲಿ ನಿಮಗೆ ಶನಿ ದೃಷ್ಟಿ ಬರುತ್ತೆ ಕಸ ಚೆಲ್ಲಿದ್ರೆ ಅಂದರೆ ಯಾರೂ ಅಲ್ಲಿ ಕಸ ಹಾಕೋದಿಲ್ಲ. ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಸಮಾಜವನ್ನು ಸರಿದಾರಿಗೆ ತರೋದಕ್ಕೋಸ್ಕರ ಕೆಲವೀಗ ಸ್ವರ್ಗ ನರಕದ ರೀತಿಯಾಗಿರ್ತಕ್ಕಂಥ ವಿಚಾರಗಳಿರ್ಬೋದು, ಅಥವಾ ಆ ಒಂದು ತರೋದಕ್ಕೆ ಒಂದು ಭಯವನ್ನು ಹುಟ್ಟಿಸೋದು, ಸೈಕಾಲಜಿಕಲ್ ಎಫೆಕ್ಟನ್ನು ಕೊಡೋದಕ್ಕೆ ಮಾಡಿದಂಥ ಕೆಲವೊಂದಿಷ್ಟು ಪದ್ಧತಿಗಳು ಕಾಲಕ್ರಮೇಣ ಹೋದ ಹಾಗೆ ಇವತ್ತಿನ ಸಂದರ್ಭವನ್ನು ನಿಂತು ನೋಡಿದಾಗ ಸಂಜೆ ಆದಾಗ ಕಸ ಗುಡಿಸಬಾರ್ದು ಅನ್ನೋಂಥದ್ದು ಇರ್ಬೋದು. ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಒಂದು ರೆಬೆಲ್ನೆಸ್ ಸಹಜವಾಗಿ ಮೂಡುತ್ತೆ. ಆದರೆ ಅದನ್ನೇ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಮೂಢನಂಬಿಕೆ, ಗೊಡ್ಡು ಸಂಪ್ರದಾಯ ಅಂದ್ಕೊಂಡು ರಿಯಾಲಿಟಿನೇ ತ್ಯಜಿಸಿ ನಮಗೆ ಯಾರು ನಮ್ಮನ್ನು ಅಂಕೆ ಇಲ್ಲ, ನಮಗೆ ಯಾವುದೇ ನಮ್ಮನ್ನು ತಡೆಯುವಂಥವ್ರು ಇಲ್ಲ ಅನ್ನುವಂಥ ಮನಸ್ಥಿತಿ, ಸ್ವೇಚ್ಛಾಚಾರ ಬೆಳೀತಾ ಹೋಗುತ್ತಲ್ಲ ಸ್ವತಂತ್ರದ ಜಗದಲ್ಲಿ. ಈ ಒಂದು ಕನ್ಫ್ಯೂಷನ್ಸನ್ನು ಕೂಡ ನಾವು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ವಾ ಅಂತ ಒಂದು ಮಾತಿದೆ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ 2 ಸತ್ಯಗಳಿರ್ತವೆ. ಒಂದು ಸಾರ್ವಕಾಲಿಕ ಸತ್ಯ, ಒಂದು ಆ ಕಾಲಕ್ಕೆ ಸತ್ಯ ಆಗುವಂಥದ್ದು. ಈವಾಗಲೇ ಹೇಳಿದ್ರಿ ಸಾಯಂಕಾಲ ಕಸ ಗುಡಿಸ್ಬಾರ್ದು, ಯಾಕಂದರೆ ಕತ್ಲೆ ಇತ್ತು ಅವಾಗ, ಈ ಲೈಟ್ ಬೆಳಕಿರಲಿಲ್ಲ. ಅದನ್ನು ಕಸ ಗುಡಿದಾಗ ಮನೇಲಿ ಬೆಲೆ ಬಾಳುವಂಥದ್ದು ಹೊರಗೆ ಹೋಗ್ಬಿಡ್ಬೋದು ಅನ್ನೋದು ಬೇಡ ಅಂತ ಹೇಳೋದು. ಶುಕ್ರವಾರ ದಿವಸ ಮಾಡಬೇಡ, ಯಾಕೆ ಶುಕ್ರ ಲಕ್ಷ್ಮೀ ಪೂಜೆ ಮಾಡಿರೋರು ಮನೆಯಲ್ಲಿ, ಅದು ಯಾವುದೋ ಒಂದು ಆಭರಣ ಇಟ್ಟಿರ್ಬೋದು, ಅದು ಹೋಗ್ಬಿಡ್ಬೋದು, ಬೇಡ ಅಂತ ಹೇಳೋದು ಹಾಗೆ ಮಾಡ್ಕೊಂಡಿದ್ದಾರೆ. ಆ ತಾತ್ಕಾಲಿಕ ಸತ್ಯಗಳನ್ನು ನಾನು ಹಿಡ್ಕೊಂಡ್ಬಿಡ್ತೇನೆ, ಸಾರ್ವಕಾಲಿಕ ಸತ್ಯಗಳನ್ನು ಬಿಟ್ಟುಬಿಡ್ತೇನೆ. ಅಲ್ಲೇ ಬಂದಿರೋದು ಈ ಮೂಢನಂಬಿಕೆ ಅಂತ ಬಂದಿರೋದು. ಯಾವುದಕ್ಕೆ? ಆ ತಾತ್ಕಾಲಿಕ ಸತ್ಯಗಳನ್ನು ಹಿಡ್ಕೊಂಡು ಕೂತಿದ್ದೀವಿ ನಾವೀಗ. ಒಂದು ಮಾತನ್ನು ಹೇಳಬೇಕು, ನಾನು ಎಲ್ಲ ಕಡೆ ಹೇಳಿದ್ದೀನಿ ಅದನ್ನು. ಮಾಸ್ತಿ ಅವರು ಹೇಳಿದ್ದು ನನಗೆ, ಪ್ರತಿಯೊಂದು ಧರ್ಮದಲ್ಲಿ 2 ಭಾಗ ಇದ್ದಾವೆ, ತತ್ವ ಮತ್ತು ಆಚಾರ ಅಂತ. ತತ್ವ ಬಿಟ್ಬಿಟ್ಟಿದ್ದೀವಿ, ಆಚಾರ ಹಿಡ್ಕೊಂಡಿದ್ದೀವಿ. ಅವರೊಂದು ಘಟನೆ ಹೇಳ್ತಾರೆ, ಅವರಿಗೆ ಆದದ್ದು ನನಗೆ ಹೇಳಿದ್ದವರು. ಒಂದು ಅನುಭವ ನನಗೆ ಸಾಹಿತ್ಯ ಪರಿಷತ್ ಮುಂದೆ ಆದದ್ದು. ಅದು ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ ನಾನು.
ಸೈಕಲ್ ಮೇಲೆ ಹೋಗಬೇಕು. ರಾಜಾಜಿನಗರದಿಂದ ಅಲ್ಲಿ ಸೈಕಲ್ ಮೇಲೆ ಹೋಗಬೇಕು. ನನ್ನ ಗಾಡಿ ಇರಲಿಲ್ಲ, ಸೈಕಲ್ ಇರಲಿಲ್ಲ. ನನ್ನ ಗೆಳೆಯನ ಸೈಕಲ್ ತೊಗೊಂಡು ಹೋಗ್ಬಿಟ್ಟೆ. ಅವಾಗೆಲ್ಲ ಸೈಕಲಿಗೆ ದೀಪದ ಬುಡ್ಡಿ ಹಾಕ್ತಾಯಿದ್ವಿ, ಸೀಮೆಎಣ್ಣೆ ಬುಡ್ಡಿ ಹಾಕಬೇಕು, ದೀಪ ಹಚ್ಬೇಕು. ಅದನ್ನು ಬೆಳಕೇನು ಕಾಣಿಸ್ತಿಲ್ಲ, ಪೊಲೀಸ್ ಹಿಡಿಯಲ್ಲ ಅಂತ ಹಾಕ್ಬೇಕು ಅಷ್ಟೇ. ಹೋಗೋ ಹೊತ್ತಿಗೆ ಕಾರ್ಯಕ್ರಮ ಶುರುವಾಗಿತ್ತು. ಹೋಗಬೇಕು ಅಂಥೇಳಿ ಸೈಕಲ್ ಎಲ್ಲಿಡೋದು ನೋಡ್ತೀನಿ, ಸೈಕಲಿಗೆ ಬೀಗ ಇಲ್ಲ, ಲಾಕ್ ಇಲ್ಲ. ಅದಕ್ಕೆ ಗೆಳೆಯನ ಸೈಕಲ್ ಬೇರೆ. ಅಲ್ಲಿ ನೋಡಿದ ಅಶೋಕ ಟ್ರೀ ಸಾಲು ಹಿಡಿದಿತ್ತು, ಅದು ಹಿಂದೆ ಇಟ್ಟುಬಿಡೋಣ ಏನಾಗುತ್ತೆ ಆಗಲಿ ಅಂತ ಇಟ್ಟೆ. ಆ ಬುಡ್ಡಿ ಕಿತ್ಕೋಬೋದಲ್ಲ, ತೊಗೊಂಡು ಹೊರಟೆ ಒಳಗಡೆ. ಮಾಸ್ತಿ ಬಂದರು, ನಾನು ನೋಡಿದರು, ಮೇಷ್ಟ್ರೇ ಬುಡ್ಡಿ ಭದ್ರ, ಸೈಕಲ್ ಹೋದ್ರೆ ಹೋಗಲಿ ಪರವಾಗಿಲ್ಲ ಅಂದರು. ಯಾಕೆ ಸರ್ ಅಂದ. ಆಮೇಲೆ ಲೆಕ್ಚರ್ ಮುಗಿದ್ಮೇಲೆ ಅಂದರು. ಲೆಕ್ಚರ್ ಮುಗಿದ್ಮೇಲೆ ಕರ್ಕೊಂಡು ಕೂಡಿಸ್ಕೊಂಡು ಕೇಳಿ, ಏನು ಸರ್ ಹಿಂಗಂದ್ರಿ ಅಂತ. ಅವ್ರು ಹೇಳಿದರು, ಬುಡ್ಡಿಗೆ ಎಷ್ಟು ಬೆಲೆ? 12 ಆಣೆ. ಸೈಕಲಿಗೆ 120 ರೂಪಾಯಿ ಆಗಿನ ಕಾಲಕ್ಕೆ. ಬುಡ್ಡಿ ಹಿಡ್ಕೊಂಡು ಹೊರಟಿದ್ದೀರಿ, ಸೈಕಲಿಗೆ ಕೀಲಿ ಇಲ್ಲ. ಅದು ಮುಖ್ಯ ಅಲ್ವಾ ನಿಮಗೆ ಬುಡ್ಡಿಕ್ಕಿಂತ? ಎಲ್ಲರೂ ಮಾಡೋದು ಹೀಗೆ ಅಂತ ತಮ್ಮದೇ ಹೇಳಿದರು. ತಾವು ರೆವಿನ್ಯೂ ಕಮಿಷನರ್ ಆಗಿದ್ದರಂತೆ. ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗ್ತಿದ್ದರಂತೆ. 3 ಕಂಪಾರ್ಟ್ಮೆಂಟ್ ಟ್ರೈನ್ ಇವ್ರಿಗೋಸ್ಕರ. ಮುಂದಿನ ಕಂಪಾರ್ಟ್ಮೆಂಟಲ್ಲಿ ಆಫೀಸರ್ಸು, ಹಿಂದಿಂದ ಇವ್ರ ಪರಿವಾರದವರಿದ್ದರೆ, ನಡುವಿಂದ ಮೀಟಿಂಗ್ ಪ್ಲೇಸ್. ಒಂದು ದಿವಸ ಪುರೋಹಿತರು ಹೊರಟಿರ್ತೀವಿ ಇವ್ರ ಜೊತೆಗೆ, ಭಾರಿ ಮಡಿ ಪುರೋಹಿತರು. ಮಾತಾಡ್ತಾ ಹೋಗಿದ್ದಾರೆ. ಬದ್ದೂರು ಬಂತು. ಟ್ರೈನು ತೆಂಗಿನ ತೋಟದ ನಡುವೆ ಹೋಗುತ್ತಲ್ಲ, ಅಲ್ಲಿ ಎಳ್ನೀರು ಕುಡಿತೀರಾ ಅಂತ ಆಗ್ಬೋದು. ಟ್ರೈನ್ ನಿಲ್ಲಿಸಿದ್ರು, ಇವ್ರಿಗೋಸ್ಕರ ಹೋಗುತ್ತಾನೆ. ಒಂದು 4 ಜನ ಹಾರ್ಕೊಂಡ್ರು, ಹೊರಗಡೆ ಹೋಗಿ ಒಳ್ಳೊಳ್ಳೆ ಕಾಯಿ ತಂದರು. ಮತ್ತು ಟ್ರೈನ್ ಹೊರಟಿತು. ಕತ್ತರಿಸ್ಕೊಟ್ಟ ಅವನು. ಇವರು ಒಯ್ದು ಪುರೋಹಿತರಿಗೆ ಕೊಟ್ಟರಂತೆ, ಕುಡೀರಿ ಚೆನ್ನಾಗಿದೆ ಅಂತ. ಹಂಗೆ ಕುಡಿಬಾರ್ದಪ್ಪ, ಬೆಳ್ಳಿ ಲೋಟದಲ್ಲಿ ಹಾಕ್ಕೊಡ್ಬೇಕು ಅಂದ್ರಂತವ್ರು. ಸ್ವಾಮಿ ನಿಸರ್ಗ ಚೆನ್ನಾಗಿದೆ ತೊಗೊಳ್ಳಿ ಅಂತ. ನಿನ್ನ ಧರ್ಮ ಗೊತ್ತಾಗಲ್ಲ, ಬೆಳ್ಳಿ ಲೋಟದಲ್ಲೇ ಕುಡಿಬೇಕು. ಆಯಿತು, ಒಂದು ಬೆಳ್ಳಿ ಲೋಟನೂ ಕೊಟ್ಟರು. ಆ ಪುರೋಹಿತರು ಎಡಗೈಲಿ ಚಿಪ್ ಹಿಡ್ಕೊಂಡು ಬೇಕು ಸ್ವಲ್ಪ ಹಾಕ್ಕೊಂಡು ಕುಡಿತಾಯಿದ್ರು. ಮುಗೀತು. ಮಾತಿನ ಭರಾಟೆಯಲ್ಲಿ ಅವ್ರು ತೆಂಗಿನ ಚಿಪ್ ಹೊರಗೆ ಎಸೋ ಬದಲು ಬೆಳ್ಳಿ ಲೋಟ ಹೊರಗೆ ಎಸೋದು ಕೈ ಕೂತಿದ್ರಂತೆ. ಮಾಸ್ತಿ ನಿಲ್ಲಿಸು, ಟ್ರೈನ್ ನಿಲ್ಲಿಸೋ, ಬೆಳ್ಳಿ ಲೋಟ ಹೊರಗೆ ಎಸದೆ ಅಂತ. ಅದು ಹೋದ್ರೆ ಹೋಗಲಿ ಬಿಡಿ, ಚಿಪ್ ಗಟ್ಟಿ ಹಿಡ್ಕೊಳ್ಳಿ ಎಂದ್ರಂತೆ ಇವರು. ನಮ್ಮ ಪರಿಸ್ಥಿತಿ ಹಾಗಾಗಿದೆ ಅಂತ ಹೇಳಿದ್ರು. ಆಚಾರ ಹಿಡ್ಕೊಂಡ್ಬಿಟ್ಟಿದ್ವಿ, ಬಿಟ್ಟು ಹೋಗಿದ್ವಿ. ಈಗ ಆಗಿದ್ದು ಹಾಗೇನೆ ನಮ್ಮದು. ಯಾವುದೋ ಒಂದು ಈಗ ಮನುಸ್ಮೃತಿಯನ್ನು ಬೈಯೋರು ಬಹಳ ಜನ ಆಗಿದ್ದಾರೆ. ಆ ಮನುಸ್ಮೃತಿಯಲ್ಲಿ ಕೆಲವೊಂದು ತಾತ್ಕಾಲಿಕ ಸತ್ಯಗಳು ಇದ್ದಾವೆ, ಸಾರ್ವಕಾಲಿಕ ಸತ್ಯಗಳು ಇದ್ದಾವೆ. ಯಾವುದೋ ಒಂದು ಹಿಡ್ಕೊಬಿಟ್ಟು ಮನುಸ್ಮೃತಿ ತಪ್ಪು ಅಂತ ಹೇಳೋದು ತಪ್ಪಾಗತ್ತೆ. ಅಥವಾ ಆ ತಾತ್ಕಾಲಿಕ ಸತ್ಯನೇ ನಿಜವಾದ ಸತ್ಯ ಅಂತ ನಂಬ್ಕೊಳ್ಳೋದು ತಪ್ಪಾಗತ್ತೆ. ಈಗ ನಾವು ದೊಡ್ಡವರಿದ್ದವರು, ತಿಳುವಳಿಕೆ ಇದ್ದವರು ಕೂತ್ಕೊಂಡು ಇದರಲ್ಲಿ ತಾತ್ಕಾಲಿಕ ಸತ್ಯ ಯಾವುದು, ಸಾರ್ವಕಾಲಿಕ ಸತ್ಯ ಯಾವುದು ಹಿಡ್ಕೊಂಡು ಮಕ್ಕಳಿಗೆ ಕಲಿಸ್ಬೇಕು. ನೋಡಪ್ಪ, ಇದು ಯಾವ ಕಾಲಕ್ಕೂ ಸಲ್ಲುವಂಥದ್ದು, ಇದು ಆ ಕಾಲಕ್ಕೆ ಬಿಡಬೇಕಾದ್ದು. ನೀವು ಸಾಯಂಕಾಲ 6 ಗಂಟೆ ಕಸ ಹುಡುಗಬಾರ್ದು ಅಂತ ಹೇಳಿದ್ರಿ, ರಾತ್ರಿ ಬೇಗ ಊಟ ಮಾಡಿ ಅಂತ ಹೇಳ್ತಾಯಿದ್ರು. ಯಾಕಂದರೆ ಕತ್ಲೆ, ಕಂದಿಯಲ್ಲಿ ಹಚ್ಚಿರಬೇಕು, ಹುಳುಗಳು ಬರ್ತವೆ, ದೀಪ ಸುಳ್ಳ ಬರ್ತವೆ, ಅದು ಬರೋದೇ ಊಟ ಮುಗಿಸ್ಬಿಡು ಅಂತ ಹೇಳೋದು. ಇವೆಲ್ಲ ತಾತ್ಕಾಲಿಕ ಸತ್ಯಗಳು. ಇವತ್ತು ಜಗ ಲೈಟ್ ಇದ್ದಾಗ ನೀವು ಯಾವಾಗ ಮಾಡಿದ್ರು ತೊಂದರೆ ಇಲ್ಲ. ಹಾಗಾಗಿ ನಾನು ಮಕ್ಕಳಿಗೆ ಹೇಳಿಕೊಡ್ಬೇಕಾದದ್ದು, ಯಾವುದನ್ನು ಬಿಟ್ಟು ಬಿಡ್ಬೋದು. ಆಗಾಗ ಈಗ ನಮ್ಮಲ್ಲಿ ವಿಜ್ಞಾನದೆಲ್ಲ ಬಂದಿದೆ, ಒಂದಾದ ತಕ್ಷಣ ಪರಿಷ್ಕರಣೆ ಮಾಡ್ತೀವಿ. ಯಾವುದು ಜೊಳ್ಳು ಹೋಗ್ಬಿಡುತ್ತೆ, ಗಟ್ಟಿ ಉಳ್ಕೊಳ್ಳುತ್ತೆ. ಹಾಗೆ ನಾವು ಕೂಡ ಕಾಲಕ್ಕೆ ಒಂದು 50 ವರ್ಷಕ್ಕೊಂದು ಸಲ ಯಾವುದು ಜೊಳ್ಳಾಯಿತು ಬಿಡಬೇಕು, ಯಾವುದು ಗಟ್ಟಿ ಹಿಡ್ಕೋಬೇಕು. ನಾವು ಇವತ್ತಿನ ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವ್ರನ್ನ ನೋಡೋದಕ್ಕೆ ಬಾಲ್ಯವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಯಾಕಂದರೆ ನೀವು ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರಿ, ಮಕ್ಕಳಿಗೆ ಒಳ್ಳೆಯ ಬಾಲ್ಯವನ್ನು ಕೊಡಿ, ಅವರು ವಯಸ್ಸಾದಾಗ ಆ ಬಾಲ್ಯದಲ್ಲಿ ಹೇಗಿದ್ರು ಅದೇ ಆಗ್ಬಿಡ್ತಾರೆ ಅಂತ ಹೇಳಿ. ಹೀಗಾಗಿ ನಿಮ್ಮ ಬಾಲ್ಯವನ್ನು ನಾವು ನೋಡ್ತಾ ಹೋಗೋದಾದರೆ, ಒಂದು ನನಗೆ ತುಂಬ ಮೈ ಝುಮ್ ಅನಿಸಿದ್ದಂದರೆ ಈ ದೇಸಾಯರ ಹತ್ಯಾಕಾಂಡ ವಿಚಾರ ಬಂದಾಗ, ಒಬ್ಬ ದೇಶಪಾಂಡೆಯರ ಹತ್ಯಾಕಾಂಡ ವಿಚಾರ ಬಂದಾಗ, ನೀವೊಬ್ಬ ಬಾಲಕನಾಗಿ ನೀವು ಅದನ್ನು ಮೊದಲು ಕೇಳಿದಾಗ ನಿಮ್ಮ ಮನಸ್ಸಿನ ಮೇಲೆ ಆದಂಥ ಪರಿಣಾಮ ಏನದು, ಮುಂಬರುವಂಥ ಹಂತಗಳಲ್ಲಿ ಅದು ನಿಮಗೇನಾದರೂ ನಿಮ್ಮ ವ್ಯಕ್ತಿತ್ವ ರೂಪಿಸೋದ್ರಲ್ಲೂ ಕೂಡ ಒಂದು ಪಾತ್ರ ಆಗಿತ್ತಾ? ಖಂಡಿತ ಆಯಿತು. ಮೊದಲೇ ಸಲ ಕೇಳಿದಾಗ ನಾನು ಹತ್ತು ಬಿಟ್ಟೆ ನಾನು, ನೀವು ನಂಬಲಿಕ್ಕಿಲ್ಲ. ವೀಕ್ಷಕರಿಗೆ ಒಂಚೂರು ಅದ್ರ ಬಗ್ಗೆ ಹೇಳಿ, ಆಮೇಲೆ ನಾವು ಯಾಕಂದರೆ ಅದು ಒಂದು ಬೆಳಿಗ್ಗೆ ದೇಶಪಾಂಡೆಯರ ಕತೆ. ನಮ್ಮ ತಾಯಿ ದೇಶಪಾಂಡೆಯರ ಮನೆ ತಂದವಳು. ನಮ್ಮ ಅಜ್ಜ ಕತೆ ಹೇಳೋರು ನನಗೆ ಇದನ್ನು. 2 ದೇಶಪಾಂಡೆರ ಮನೆತನಗಳು, ಒಂದು ಬೇರೆ ಊರಲ್ಲಿ, ಒಂದು ಇದು ಬೆಳಗ್ಗೆಯಲ್ಲಿ ಇರುವಂಥದ್ದು. ಯಾವುದೋ ವ್ಯವಹಾರಕ್ಕೋಸ್ಕರ ತುಂಬ ಜಗಳ ಬಂದು ಇವ್ರನ್ನ ಮುಗಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ರಂತೆ. 16 ವರ್ಷ ಕುದೀತಾ ಇತ್ತು ಒಳಗಡೆ. ಒಂದು ಸಲ ಆ ಕಡೆ ದೇಶಪಾಂಡೆಯರು ಏನು ಮಾಡಿದ್ರು, ಬಂದರು. ನಮ್ಮ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀವಿ, ಎಲ್ಲರೂ ಬರಬೇಕು, ಇಷ್ಟು ವರ್ಷ ನಮ್ಮದೇನು ಜಗಳ ತಕರಾರು ಇತ್ತು ಎಲ್ಲ ಮುಟ್ಟಿಬಿಡೋಣ, ಚೆನ್ನಾಗಿರೋಣ ಇನ್ನು ಅಂತ. ಇವ್ರಿಗೂ ಅನ್ನಿಸ್ತು, ಹೋದು 2 ದಿವಸ ದ್ವೇಷ ಮಾಡೋದು ಆಗಲಿ ಬಿಡಿ, ಅವರೇ ಕರೆಯೋಕ್ಕೆ ಬಂದಿದ್ದಾರೆ ಅಂತ. ಅವರು ಖಂಡಿತ ಎಲ್ಲರೂ ಬರಬೇಕು, ಮಕ್ಕಳು ಸಹಿತ ಕರ್ಕೊಂಬರ್ಬೇಕು, ಎಲ್ಲರನ್ನು ಕರ್ಕೊಂಬರ್ತೀವಿ ಅಂದರು. ಹಾಗೆಲ್ಲ ಬಂಡಿಯಲ್ಲೇ ಹೋಗಬೇಕಲ್ಲ, ಎತ್ತಿನ ಬಂಡಿಯಲ್ಲಿ ಮೇಲೆ ಸವಾರಿ ಹಾಕ್ಕೊಂಡು ಹೋಗೋದು. ನಾವೆಲ್ಲ ಅಡ್ಡಾಡಿದವರು ಅದು ಸವಾರಿ ಬಂಡಿಯಲ್ಲಿ. ಒಂದು 10-20 ಬಂಡಿ ಕರ್ಕೊಂಡು ಎಲ್ಲ ದೇಶಪಾಂಡೆಯರು ಹೋದರು, ಎಲ್ಲರೂ ಹೋದರು. ಅಲ್ಲಿ ಒಬ್ಬ ಗೋದಕ್ಕ ಅಂತ ಒಬ್ಬ ಹೆಣ್ಮಗಳು, ತುಂಬಿದ ಬಸ್ಸು ರೇಖೆ, 9 ತಿಂಗಳು. ಆಕೆನೂ ಬಿಡೋಂಗಿಲ್ಲ, ಕರ್ಕೊಂಡು ಹೋಗಬೇಕು ಅಂತ. ಮನೆ ಹತ್ರ ಒಬ್ಬರು ಆಚಾರ್ಯ ಇದ್ದರು, ಕಾರಜೋಳ ಆಚಾರ್ಯರು ಅಂತ. ಅವ್ರೇನು ಮಾಡಿದ್ರು, ಗೋದಕ್ಕ ನೀ ಅವಸರ ಮಾಡ್ಕೊಬೇಡಮ್ಮ, ಅವರೆಲ್ಲ ಹೋಗೋರು ಹೋಗಲಿ, ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ನಿಧಾನಕ್ಕೆ ಹೋಗೋಣಂತೆ ಅಂತ ಹೇಳಿದ್ರು. ಆಯಿತು, ಬಂಡಿಗಳೆಲ್ಲ ಹೋಯ್ತು. ಅಲ್ಲಿ ಅವ್ರೇನು ಮಾಡಿದ್ರು ಅಂದರೆ, ಇವ್ರನ್ನ ಮುಗಿಸ್ಬೇಕು ಅಂತ ಒಂದು ಹಂಚಾಕಿದ್ದಾರಲ್ಲ,
ಆ ರಸ್ತೆ ಕಡೆ ಹೀಗಿಳಿದು ಹಿಂಗೆ ಮೇಲೆ ಇರುತ್ತೆ. ಆ ತೆಗ್ಗಿನಲ್ಲಿ ನಿಂತ್ಕೊಂಡಿದ್ದಾರೆ. ಮೇಲೊಬ್ಬ ಮನುಷ್ಯ ನಿಲ್ಲಿಸಿದ್ದಾರೆ. ಒಂದೊಂದೇ ಬಂಡಿ ಬಿಡು ಅಂತ. ಒಂದೊಂದೇ ಬಂಡಿ ಬಿಡಬೇಕು. ಅಲ್ಲಿ ಅವರೆಲ್ಲ ಕೊಚ್ಚಿ ಹಾಕಬೇಕು. ಎಲ್ಲರನ್ನೂ ಕೊಂದು ಎಳೆದು ಹಾಕೋದು ಆ ಕಡೆ ಈ ಕಡೆ. ಆ ಬಂಡಿ ಹೋಗ್ಬೇಕು ಮುಂದೆ. ಮತ್ತೊಬ್ರು ಕೊಚ್ಚಿ ಹಾಕೋದು. ಹೀಗೆ ಪಾಳಿ ಪ್ರಕಾರ ಬಂದು ಎಲ್ಲ ಬಂಡಿಗಳನ್ನು ಕೊಚ್ಚಿ ಹಾಕಿದರು. ಒಂದು ಬಂಡಿ ಅವನು ನೋಡ್ದ, ತಲೆ ಎದ್ದು ನೋಡ್ದ, ಜನನ ಕೊಲ್ಲೋದು ಕಾಣಿಸ್ತು. ಓಡಿ ಬಂದ, ಅಂತ ಓಡಿ ಬಂದ ವಾಪಸ್ಸು. ಬಂದ ತಕ್ಷಣ ಅವ್ರು ಬಿಡಬೇಡ ಅವನ್ನ ಅಂದರು. ಬೆನ್ನು ಹತ್ತಿ ಬಂದರು. ದಾರಿಯಲ್ಲಿ ಬೆನ್ನು ಹತ್ತಿ ಅವನು ಕೊಂದು ಹಾಕಿದರು. ಸತ್ತೋದ ಅವನಲ್ಲಿ. ಆಮೇಲೆ ನೋಡಿ ಯಾವ ಬಂಡಿನೂ ಇಲ್ಲ. ಇನ್ನು ಯಾವ ಬಂಡಿ ಇಲ್ಲ ಅದು ಮುಗೀತು. ಎಲ್ಲರೂ ದೇಶಪಾಂಡ್ರೆ ಮುಗೀತು ಅಂತ. ಅದು ಸತ್ಯನಾರಾಯಣ ಹೋಗಿ ಯಮನಾರಾಯಣನ ಪೂಜೆ ಆಗಿತ್ತು ಅವತ್ತು ಅಂತ ಬರೆದಿದ್ದೆ ನಾನು. ಎಲ್ಲ ಹೋದರು ಮುಗೀತಲ್ಲ ಅಂತ. ಆದರೆ ಈ ಬಂಡಿ ಗೋದಕ್ಕಂದು ಬಸರೆಂಗ್ಸು ನಿಧಾನ ಕೊಡು, ಒಂದು ತಾಸು ಲೇಟಾಗಿ ಹೊರಟ್ರಿ ಇವರು. ನಿಧಾನಕ್ಕೆ ಹೋಗ್ತಾಯಿದ್ರು. ಈ ಬಂಡಿ ಓಡಿಸೋನು ಕತ್ತೆತ್ತು ನೋಡ್ದ, ರಸ್ತೆಯಲ್ಲಿ ಯಾವುದೋ ಹೆಣ ಬಿದ್ದಿದೆ ಅಲ್ಲಿ. ಗಾಡಿ ಜಿಗದ ಹೋದ, ಅಂತ ಒಳಗೆ ಶುರು ಮಾಡಿದ. ಯಜಮಾನ್ರೆ ನಮ್ಮ ಹುಡುಗ ಸತ್ತೋಗಿದ್ದಾನೆ, ಕೊಂದು ಹಾಕಿದ್ದಾರೆ ಅವನ್ನ, ಏನೋ ಘಾತ ಆಗಿದೆ ಅಂತ ಹೇಳ್ದ. ತಕ್ಷಣ ಆಚಾರ್ಯರು ಬಡ್ಡಿ ತಿರುಗಿಸು ಅಂದರು. ಅನಾಹುತ ಆಗ್ತದೆ, ಏನೋ ದೊಡ್ಡ ಅನಾಹುತ ಇದೆ. ಏನಾಗಿದೆ ಅಂತ ಗೊತ್ತಿಲ್ಲ ಅವರಿಗೆ, ಅನಾಹುತ ಮಾತ್ರ ಆಗಿದೆ. ಮುಂದಿನ ಬಂಡಿ ಹುಡುಗ ಸತ್ತೋಗಿದ್ದಾನೆ ಅಂದರೆ ಮುಂದಿನ ಬಂಡಿಗಳಿಗೆ ಏನಾಗಿರಬೇಕು ಅಂತ ಕಲ್ಪನೆ ಮಾಡಿದರು. ತಿರುಗಿಸು ಬಂಡಿ, ಬೆಳಿಗ್ಗೆ ಹೋಗೋದು ಬೇಡ, ಅಲ್ಲಿ ಕೊಲ್ಹಾರ ಅಂತ ಬರುತ್ತೆ, ಅಲ್ಲಿ ಹೋಗೋಣ. ಅವತ್ತು ರಾತ್ರಿ ಇದ್ದರು. ಬೆಳಿಗ್ಗೆ ಬಸ್ ಹಿಡ್ಕೊಂಡು ಸವಣೂರಿಗೆ ಬಂದರು. ಸವಣೂರಿಗೆ ಬಂದು ಆ ಗೋದಕ್ಕನ ಮತ್ತೊಬ್ಬರು ಮನೆಯಲ್ಲಿಟ್ಟು, ನೋಡಿ ಯಾರಿಗೂ ಹೇಳಬೇಡಿ ಹೆರಿಗೆ ಬಂದದ್ದನ್ನು, ಈಕೆ ಹೆರಿಗೆ ಎಲ್ಲಿ ಆಗಬೇಕು. ಆಕೆ ಗಾಬರಿ, ಯಾಕೆ ಕರ್ಕೊಂಬಂದಿರಿ ನಾನು ಇಲ್ಲಿ? ಆಕೆ ಏನೂ ಗೊತ್ತಿಲ್ಲ. ಗೋದಕ ನೀ ಪ್ರಶ್ನೆ ಕೇಳಬೇಡ, ನಿನ್ನ ಕೆಲಸ ಇಷ್ಟೇ, ಆರಾಮಾಗಿರು. ಅಲ್ಲಿ ನಿಮ್ಮ ಬಳಗದವ್ರಿಗೆ ಏನಾಗಿದೆ ನನಗೆಲ್ಲ ಗೊತ್ತಿದೆ, ಏನು ಕೇಳಬೇಡ ಅಂತ ಕೂಡಿಸಿ ಅಲ್ಲಿ ಹೆರಿಗೆ ಆಗುವ ಹಂಗೆ ಮಾಡಿ. ಅಷ್ಟೇ ಅಲ್ಲ, ತಾವು ಬೆಳಿಗ್ಗೆಗೆ ಹೋಗಿ ಬಂದು ಮಾಡಿಕೊಂಡು 16 ವರ್ಷ ಕಾಪಾಡ್ಕೊಂಡಿದ್ದಾರೆ ಹುಡುಗನ. 16 ವರ್ಷ. ಅವು ಗೊತ್ತೇ ಇಲ್ಲ ದೇಶಪಾಂಡ್ರಿಗೆ ಬದುಕಿದ್ದಾನೆ ಅಂತ ಗೊತ್ತಿಲ್ಲ. ಇವರು ಅಲ್ಲಿ ಹೋಗಿ ತಹಶೀಲ್ದಾರ್ ಹತ್ರ ಮಾತಾಡಿಕೊಂಡು ರೆಕಾರ್ಡ್ಸ್ ಎಲ್ಲ ಇವನ ಹೆಸರಿಗೆ ಮಾಡಿಸ್ಕೊಂಡು 18 ವರ್ಷಕ್ಕೆ ಇವನ ಹೆಸರಿಗೆ ಡಾಕ್ಯುಮೆಂಟ್ ಮಾಡಿ ಕರ್ಕೊಂಬಂದು ಕೂಡಿಸಿ ದೇಶಪಾಂಡೆ ಇವನೇ ಅಂತ ಹೇಳಿದ್ರಂತೆ. ಅವನಿಂದ ಮುಂದೆ ಮನೆತನ ಬಂತು ಅಂತ. ಅವನು ಹೇಳ್ದ, ಹುಡುಗನ ಏನು ಮಾಡಬೇಕು, ಆಚಾರ್ಯರಿಗೆ ಮನೆತನ ಉಳಿಸಿದವ್ರು ಇವ್ರೇನು ಮಾಡಬೇಕು? ಒಂದು ವರ್ಷಕ್ಕೆ ಒಂದಿಷ್ಟು ಚೀಲ ಜೋಳ ಗೋಧಿ ಕೊಟ್ಟುಬಿಡಲ್ಲ ಅಂತ ಅಮ್ಮನೇ ಕೇಳಿದಂತೆ. ಅಮ್ಮ ನೋಡಿ ದೊಡ್ಡತನ ಗೋದಕ್ಕೆ ಹೇಳ್ತಾಳೆ, ಹಂಗೆ ಕೈ ಚಾಚುವಂಗೆ ಮಾಡಬೇಡಪ್ಪ ಆಚಾರ್ಯರಿಗೆ, ಇದು ಜೋಳ ಗೋಧಿ ಬೇಕಾಗಿಲ್ಲ ಅವರಿಗೆ, ಏನು ಶಾಶ್ವತವಾಗಿರುವಂಥದ್ದು ಮಾಡು ಅಂತ. ಆಚಾರ್ಯನ ನಡ್ಕೊಂಡು ಹೋಗ್ತಾರೆ ಹೊಲದಲ್ಲಿ. ಎಲ್ಲಿವರೆಗೆ ನಡ್ಕೊಂಡು ಸಾಕಪ್ಪ ನಡಿತೀನಿ ಸಾಕು ಅನ್ನೋ ಕೂತಾಗ ಎಷ್ಟು ಜಾಗ ನಡೆದಿದ್ರೋ ಅಷ್ಟು ಇಡೀ ಜಮೀನು 80 ಎಕರೆ ಒಂದು ಪ್ಲಾಟು ಅದನ್ನು ದಾನ ಅಂತ ಕೊಟ್ಟರು. ಇವತ್ತಿಗಾದರೂ ಕಾರ್ಯಗಳು ದಾನದ ಹೊಲ ಅಂತ ಇದೆ ಅದು. ಹಾಗೆ ಆ ಘಟನೆ ನಮ್ಮ ಅಜ್ಜ ಹೇಳ್ತಿದ್ದ. ಹೇಳುವಾಗ ಕಣ್ಣಂಚಲ್ಲಿ ಹಸಿ ಆದದ್ದನ್ನು ಕಾಣ್ತಿದ್ದೆ ನಾನು. ಇವತ್ತಿನೇನು ದೇಶಪಾಂಡೆರ ಮನೆ ಇದೆಯಲ್ಲಪ್ಪ, ಎಲ್ಲ ಉಳಿದದ್ದು ಆ ಮನುಷ್ಯಂದು ಬಂದದ್ದು ನಮ್ಮಿಂದ. ಈಗ ದ್ವೇಷ ಬಂತು ಅಂತ ನಾನು ಅಂದ್ಕೊಂಡಿದ್ದೆ. ಮನುಷ್ಯನ ದ್ವೇಷ ಯಾವ ಮಟ್ಟಕ್ಕೆ ಹೋಗುತ್ತಲ್ಲ, ಅದು ನನಗೆ ಅನಿಸೋದು ಎಲ್ಲ ಮಾತು ಅದು ದೊಡ್ಡವ್ರ ಮಾತು ಹೇಳಿದ್ದು ಅದೇನೆ. ದ್ವೇಷದಿಂದ ದ್ವೇಷವನ್ನು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಯಾರೂ ಗೆದ್ದಿಲ್ಲ ಇದುವರೆಗೂ. ನಾನು ನೋಡ್ತೀನಿ ಪ್ರಪಂಚದಲ್ಲಿ ಇಷ್ಟು ಅನಾಹುತ, ಅವ್ರ ಮೇಲೆ ಇವ್ರು ಬಾಂಬ್ ಹಾಕೋದು, ಇವ್ರ ಮೇಲೆ ಅವ್ರು ಬಾಂಬ್ ಹಾಕೋದು, ಇದು ದ್ವೇಷದಿಂದ ಅಲ್ವಾ? ಏನು ಸಾಧನೆ ಮಾಡ್ದಂಗೆ ಆಯಿತು? ಲಕ್ಷಾಂತರ ಜನ ಸತ್ತು ಹೋದ್ರೆ ಅಷ್ಟೇ, ಏನಾದಂಗೆ ಆಯಿತು? ಒಂದು ಮನುಷ್ಯನ ಪರಿವಾರದ ಮನುಷ್ಯ ಸತ್ತ ಅಂದರೆ ಆ ಮನೆ 4 ಮಂದಿ ಅದಕ್ಕೆ ಸೇರ್ಕೋತಾರೆ ಮತ್ತೆ ಅನ್ನೋ ದ್ವೇಷಕ್ಕೆ ತೀರಿಸ್ಕೋಬೇಕು ಅಂದಮೇಲೆ ನಮ್ಮ ಪರಿವಾರದವನು ಕೊಂದು ಹಾಕಿದ ಅಂಥೇಳಿ. ಒಂದು ಹಿಂಸೆ ಮತ್ತೊಂದು ಹಿಂಸೆಗೆ ಆಗೋಲ್ವಾ? ಯಾಕೆ ಬಂತು ಇಂಥ ಮನುಷ್ಯ ಅನಿಸ್ಬಿಡುತ್ತೆ ನನಗೆ. ಅವತ್ತೇ ಅನಿಸಿದ್ದು, ಇದಂಥ ಕೆಟ್ಟ ಗುಣ ಮನುಷ್ಯನ 108 ಕೆಟ್ಟ ಗುಣ ಇದ್ದಾವೆ, ಅದು ದ್ವೇಷದಂಥ ಕೆಟ್ಟ ಗುಣ ಇನ್ಯಾವುದೂ ಇಲ್ಲ ಅಲ್ವಾ? ನಮಗನಿಸ್ತು ಇಂಥ ದೊಡ್ಡ ಎಜುಕೇಟೆಡ್ ಮಂದಿ, ತಿಳಿದವರು, ಅಂಥವ್ರು ಹಿಂಗೆ ಕೊಲ್ಲಬೇಕು, ಮನುಷ್ಯನ ಕೊಲ್ಲಿಸ್ಬೇಕು ಅಂತ ಅನ್ನೋದಾದರೆ, ನಾನು ಹೇಳೋದು ನನಗೆ ವೈಯಕ್ತಿಕವಾಗಿ ಒಂದು ಭಿನ್ನಾಭಿಪ್ರಾಯ ಇರ್ಬೋದು ಯಾವುದೋ ವಿಷಯದ ಬಗ್ಗೆ, ತೊಂದರೆ ಏನಿದೆ? ಒಂದು ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದ್ದರೆ ಇನ್ನು 100 ವಿಷಯ ಇದೆಯಲ್ಲ ಹೊಂದ್ಕೊಳ್ಳೋಂಥದ್ದು, ಅದು ಗಮನಿಗೆ ಬರಲ್ವಾ? ಕೊಂದು ಹಾಕುವಷ್ಟು ಮನಸ್ಥಿತಿ ಬರ್ತದೆ ನಮ್ಮ ಮನುಷ್ಯನಿಗೆ. ಮೃಗಗಳು ವಾಸಿ ಅಲ್ವಾ? ಹುಲಿ ಒಂದು ಪ್ರಾಣಿ ಹೊಡಿತದೆ, ಹೊಡೆತು ಮಲ್ಕೊಂಡ್ಬಿಡ್ತದೆ, ಆಯ್ತು ಬಿಡಿ ನಾನು ನಾಳೆ ಚಿಂತೆ ಇಲ್ಲ ಅಂತದೆ. ಇವರು 50 ಜನ ಕೊಂದು ಹಾಕಬೇಕಾದ್ರೆ ಇದೆಂಥ ಕ್ಷುದ್ರ ತೃಪ್ತಿ ಇದು? ನನಗನ್ನಿಸ್ತು ಮನುಷ್ಯನಿಗೆ ಕ್ರೂರತೆ ಬರೋದು ಆ ಹಿಂಸೆಯಿಂದ ಬರೋದು. ಅದಕ್ಕೆ ಬುದ್ಧ ಸಾಕಾಗಿ ಹೋಗಿರ್ಬೇಕು ಅವನಿಗೆ, ಗಾಂಧಿಗೆ ಸಾಕಾಗಿ ಹೋಗಿತ್ತು, ಬೇಡ ಹಿಂಸೆ ಬೇಡ ಇದು ಅಂತ ಅಂದ್ಕೊಂಡದ್ದು. ಯಾಕೆ ಅನ್ನಿಸ್ತು, ಯಾರು ಹಿಂಸೆಯನ್ನೇ ಬೆನ್ನು ಹತ್ತಿ ಹೋದರೋ ಯಾರೂ ದೊಡ್ಡವರಾಗಿಲ್ಲ. ಹಿಟ್ಲರ್ ಆಗಲಿಲ್ಲ, ಮುಸೋಲಿನಿ ಆಗಲಿಲ್ಲ, ಒಸಾಮೆ ಬಿನ್ ಲಾದೆನ್ ಆಗೋಲ್ಲ. ಯಾರು ಹಿಂಸೆಯನ್ನು ಬಿಟ್ಟು ಹೋದರೋ ಅವರೆಲ್ಲ ದೊಡ್ಡವರಾದರು ಅನ್ನಿಸ್ತು ನನಗೆ. ಈ ದೇಶಪಾಂಡ್ರ ಕತೆ ಕೇಳಿದಾಗ ಒಂಥರ ಅಸಹ್ಯ ಅನ್ನಿಸ್ತು ಮೊದಲು ನನಗೆ. ಒಬ್ಬ ಮನುಷ್ಯ ಇಷ್ಟು ಕ್ರೂರ ಆಗೋಕ್ಕೆ ಸಾಧ್ಯ ಇದೆಯಾ? ಮಕ್ಕಳನ್ನು ಕೊಂದು ಹಾಕೋದು, ಹೆಣ್ಮಕ್ಳನ್ನ ಕೊಂದು ಹಾಕೋದು, ವಯಸ್ಸಾದವ್ರನ್ನ ಕೊಂದು ಹಾಕುವಂಥದ್ದು ಮನಸ್ಥಿತಿ ಬರೋಕ್ಕೆ ಸಾಧ್ಯ ಇದೆಯಾ? ನನಗದು ಬೆರೆ ಹುಟ್ಟಿಸುತ್ತೆ. ಮನುಷ್ಯನ ಕ್ರೂರತೆ ಅದ್ಭುತ ಅನಿಸುತ್ತೆ. ಎಷ್ಟೋ ಸಲ ನಾನು ನೋಡಿದ್ದೀನಿ ಇದನ್ನು. ಬೆಂಗಳೂರಲ್ಲಿ ಸರ್ಕಸ್ ಆಕ್ಸಿಡೆಂಟ್ ಆಯಿತು, ಬೆಂಕಿ ಹತ್ಕೊಬಿಡ್ತು. ತುಳಿದಾಟದಲ್ಲಿ 18-20 ಜನ ಸತ್ತೋದ್ರು ಅಂತ. ನಾನು ನಿಜವಾಗ್ಲೂ ನನ್ನ ಮನಸ್ಸೇ ವಿಚಿತ್ರ ಇದೆ. ನನ್ನೇ ವಿಚಾರ ಮಾಡ್ಕೋತಿದ್ದೆ, ನಾನಿದ್ರೆ ಏನು ಆಡ್ತಿದ್ದೆ ಅಲ್ಲಿ?
ನನಗೆ ಒಂದೇ ಒಂದು ಆಸೆ, ಬದುಕು ಬರಬೇಕು ನಾನು ಹೊರಗೆ. ಕೆಳಗೆ ಬಿದ್ದವ್ರ ಮುಖದ ಮೇಲೆ ಕಾಲಿಟ್ಟು ಹೋಗ್ತೇನಲ್ಲ ಇಲ್ವಾ? ನನ್ನ ಮನುಷ್ಯತ್ವ ಎಲ್ಲಿ ಹೋಯಿತು? ಹೊರಗಡೆ ಬಂದಾಗ ಮಾತಾಡ್ತೀನಿ, ಹೂವಿನಲ್ಲಿ ಜೀವ ಇದೆ, ಮೃದುತೆ ಎಲ್ಲ ಬಹಳ ದೊಡ್ಡ ದೊಡ್ಡ ಮಾತಾಡ್ತೀನಿ. ಆದರೆ ಆ ಹೊತ್ತಿಗೆ ಏನು ಮಾಡ್ತೀನಿ ನಾನು? ಬದುಕಬೇಕು ನಾನು ಅಂದಾಗ ಕೆಳಗೆ ಬಿದ್ದಂಥದ್ದು ಮಗುನೋ ಹೆಂಗಸೋ ವಯಸ್ಸಾದವರು ಕಲ್ಪನೆ ಕೂಡ ಮಾಡದೆ ತುಳಿದು ಹೋಗ್ತೀನಲ್ಲ. ಎಲ್ಲಿ ಬಂತು ರಾಕ್ಷಸತ್ವ ನಮ್ಮಲ್ಲಿದು ಅಲ್ವಾ? ಈ ರಾಕ್ಷಸತ್ವ ನಾನು ಹೇಳ್ತೀನಿ, ಮನುಷ್ಯನಲ್ಲಿ ಎರಡೂ ಇದ್ದಾವೆ. ರಾಕ್ಷಸರು ಇದ್ದಾರೆ, ದೇವತೆಗಳು ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಪೂಜೆ ಮಾಡ್ಬೇಕಾ ಗಂಟೆ ಬಾರಿಸಿ ಹೇಳ್ತೀವಿ ನಾವು, ಆಗಮಾರ್ಥಾಂತು ದೇವಾನಾಂ ಗಮನಾರ್ಥಾಂತು ರಾಕ್ಷಸಾಂ ಕುರುಘಂಟ ರವಂತಸ್ಯ ದೇವತಾ ಭಾನುಲಾಂಛನಂ ಅಂತ. ಗಂಟೆ ಬಾರಿಸೋ ಉದ್ದೇಶ ಎಷ್ಟೇ, ಮನಸ್ಸಲ್ಲಿದ್ದಂಥ ರಾಕ್ಷಸರೆಲ್ಲ ಹೊರಗಡೆ ಹೋಗಲಿ, ದೇವತೆಗಳು ಉಳ್ಕೊಳ್ಳಿ ಒಳಗಡೆ ಅಂತ. ಹಾಗೆ ದೇವತೆಗಳನ್ನ ಉಳಿಸೋ ಕೆಲಸ ನಾವು ಮಾಡಬೇಕು, ಮಕ್ಕಳಿಗೆ ಹೇಳಬೇಕು. ಇತಿಹಾಸ ನೋಡಿ ಸರ್, 18 ಅಕ್ಷೋಹಿಣಿ ಸೈನ್ಯ 18 ದಿವಸದಲ್ಲಿ ಹೋಗ್ಬಿಡ್ತು. ದ ಮೋಸ್ಟ್ ಐ ವುಡ್ ಸೇ ಅಪೋಕ್ಯಾಲಿಪ್ಸ್ ಆಫ್ ದಿ ವರ್ಲ್ಡ್. ಅದು ಅದಕ್ಕಿಂತ ದೊಡ್ಡ ಅನಾಹುತ ಎಂದೂ ಆಗಿಲ್ಲ. ಆದರೆ ಬುದ್ಧಿ ಕಲ್ತ್ವ ನಾವು, ಇನ್ನೂ ಹಿಂಸೆ ಇದ್ದೇ ಇದೆಯಲ್ಲ ನಮ್ಮಲ್ಲಿ. ಆಗ ಅನಿಸುತ್ತೆ ಈ ಮನುಷ್ಯನ ಹಿಂಸೆ ಹೇಗೆ ಯಾವ ಹೊತ್ತಿಗೆ ಎಲ್ಲಿ ಹೊರಗೆ ಬರ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಮೊದಲಿಂದ ಮನುಷ್ಯನ ತಯಾರು ಮಾಡ್ಕೊಂಡು ಇರಬೇಕು. ನಮ್ಮ ಅಜ್ಜ ಅದನ್ನು ಕಲಿಸ್ತಿದ್ದ. ಅದೇನೋ ನಮ್ಮ ಅಜ್ಜ ಹೇಳೋ ಸಣ್ಣದು ಎಲೆ ಮೇಲೆ ಮಲಗಿಸ್ಕೋಬೇಕು. ನೋಡೋ, ಯಾರ ಬಗ್ಗೆನೂ ಕೆಟ್ಟ ಮಾತಾಡಬಾರ್ದು, ಯಾರ ಬಗ್ಗೆನೂ ಕೆಟ್ಟ ವಿಚಾರ ಮಾಡಬೇಡ. ನೀನು ಯಾರ ಬಗ್ಗೆ ಕೆಟ್ಟ ವಿಚಾರ ಮಾಡಿದರೆ ನಿನಗೆ ಶಿಕ್ಷೆ ಆಗುತ್ತೆ, ನಿನಗೆ ಶಿಕ್ಷೆ ಆಗುತ್ತೆ ವಿಚಾರ ಮಾಡಿದರೆ. ಅವನು ಹೇಳೋದು ಕೇಳಿ ಒಂದು ಇಂಡಾಕ್ಟ್ರಿನೇಷನ್ ನನಗೆ ಹಂಗಾಗ್ಬಿಟ್ಟು ಐ ಆಮ್ ಇನ್ಕೇಪಬಲ್ ಆಫ್ ಹೇಟಿಂಗ್ ಎನಿಬಡಿ. ಯಾಕಂದ್ರೆ ನನಗೆ ಅರ್ಥ ಆಗಿದೆ, ವ್ಯತ್ಯಾಸ ಇರ್ಬೋದು, ಚಿಂತನೆಯಲ್ಲಿ ವ್ಯತ್ಯಾಸ ಇರ್ಬೋದು, ನನ್ನ ಮಾತು ಇಷ್ಟ ಆಗಲಿಕ್ಕಿಲ್ಲ ಅಥವಾ ನಾನು ಹೇಳಿದ ರೀತಿ ಇಷ್ಟ ಆಗಿರಲಿಕ್ಕಿಲ್ಲ. ಆದರೆ ಇಟ್ ಡಸಂಟ್ ಮೇಕ್ ಮೀ ಎನ್ ಎನಿಮಿ. ವೈರಿ ಆಗೋ ಕಾರಣ ಇಲ್ಲ. ನಾನು ಯಾಕೆ ಆಗಬೇಕು ವೈರಿ ಅಲ್ವಾ? ಜೀವನದಲ್ಲಿ ಬಹುದೊಡ್ಡ ಸತ್ಯ ನನಗೆ ಆ ಕತೆ ಕಲಿಸಿದ್ದು, ಮನುಷ್ಯ ಯಾವ ಹೊತ್ತಿಗೆ ಎಷ್ಟು ಕ್ರೂರಿ ಆಗ್ತಾನೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಪ್ರಾಣಿಗಳು ವಾಸಿ, ಹೊಟ್ಟೆ ತುಂಬಿದ ಸುಮ್ಮನೆ ಹೋಗ್ತಾವು, ನಾವು ಹೋಗೋಲ್ಲ. ಆ ಘಟನೆ ಕೇಳಿ ಭಾಳ ತಲ್ಲಣ ಆಗಿಬಿಟ್ಟಿತ್ತು ನನ್ನ ಮನಸ್ಸಿಗೆ, ಅಸಹ್ಯ ಅನಿಸಿತ್ತು ಒಂದು ಸ್ವಲ್ಪ. ಏನಪ್ಪ ಇಷ್ಟು ಕ್ರೂರ ಆಗಬೇಕಾ ಬದುಕಬೇಕಾದ್ರೆ? ಅವರು ಚೆನ್ನಾಗಿದ್ರು, ಇವರು ಚೆನ್ನಾಗಿದ್ದಾರಲ್ಲ, ಇಬ್ಬರು ಜಮೀನ್ದಾರ ಆರಾಮಾಗಿರ್ಬೋದಾಗಿತ್ತು. ಸತ್ಯನಾರಾಯಣ ಪೂಜೆನೇ ಆಗ್ಬಿಟ್ಟಿದೆ. ಪೂಜೆ ಆಗ್ಬಿಟ್ಟು ಹೌದು, ಚೆನ್ನಾಗಿ ಸಂಜೆ ಪೂಜೆ ಮಾಡ್ಕೊಂಡು ಸಂಭ್ರಮವಾಗಿರ್ಬೋದಾಗಿತ್ತಲ್ಲ. ಯಾಕಾಗಲ್ಲ? ಭಾಳ ಕಾಡುತ್ತೆ ನಾನು ಈ ಹಿಂಸೆ ಭಾಳ ಕಾಡುತ್ತೆ ನಾನು. ಯಾವುದೇ ರೀತಿ ಹಿಂಸೆ ಇರ್ಬೋದು, ಮಾನಸಿಕ ಹಿಂಸೆ ಇರ್ಬೋದು, ದೈಹಿಕ ಹಿಂಸೆ ಇರ್ಬೋದು, ಹಿಂಸೆನೇ. ಆ ಹಿಂಸೆಯನ್ನು ಸಹಿಸುವಂಥ ಜೀವ ಇದೆಯಲ್ಲ, ಎಷ್ಟು ಒದ್ದಾಡಿತ್ತದು, ಎಷ್ಟು ಒದ್ದಾಡಿರ್ಬೇಕಲ್ಲ. ನೆಲ್ಸನ್ ಮಂಡೇಲ 26 ವರ್ಷ ಜೈಲಲ್ಲಿ ಇದ್ರಪ್ಪ, ಎಷ್ಟು ಹಿಂಸೆ ಪಟ್ಟಿರ್ಬೇಕಲ್ಲ. ಆದರೆ ಯಾಕೆ ದೊಡ್ಡವರಾದರು ಗೊತ್ತಾ? ಅವರು ಹಿಂಸೆಯನ್ನು ಮರೆತರು. ರಾಷ್ಟ್ರಪತಿ ಆದ ತಕ್ಷಣ ನಾನು ಅಂದ್ಕೊಂಡ್ರು ಹೊಡಿತಾರೆ, ವಾಪಸ್ಸು ಬಿಳಿಯರನ್ನು ಹೊಡಿತಾರೆ ಅಂತ. ಏನೂ ಮಾಡಲಿಲ್ಲ ಅವರು. ಒಂದು ಘಟನೆ ಹೇಳ್ತಾರೆ ಅವರು ರಾಷ್ಟ್ರಪತಿ ಆದಮೇಲೆ ಸ್ವಲ್ಪ ದಿವಸಕ್ಕೆ ತಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಕರ್ಕೊಂಡು ಊಟಕ್ಕೆ ಹೋದ್ರಂತೆ ಹೋಟೆಲಿಗೆ. ಅಷ್ಟೇ, ಒಂದು ರೂಮ್ ಬುಕ್ ಮಾಡಿದ್ರು, ಇವರು ಹೋದರು ಅವ್ರ ಜೊತೆಗೆ. ಊಟ ಶುರು ಆಗೋ ಹೊತ್ತಿಗೆ ಯಾರೋ ಬಾಗಿಲು ತೆಗೆದ್ರಂತೆ. ಯಾರೋ ಮನುಷ್ಯ ಒಳಗೆ ಬಂದ, ಹಿಂಗೆ ನೋಡ್ದ, ಮಂಡ್ಯಲ್ಲಿ ನೋಡ್ದ, ಐ ಆಮ್ ಸಾರಿ ಸರ್ ಅಂತ ಹೋದ. ಕರ್ಕೊಮ್ಮ ಅವನ ಅಂದರು. ಅವ್ನು ಗಾಬರಿ ಆಗಿಬಿಟ್ಟಿದ್ದ. ಅವ್ನು ನೋ ಸರ್ ಅಂದ. ಬಾ ಕೂರ್ ಬಾ, ಊಟ ಮಾಡ್ಬಾ ಅಂತ ಪಕ್ಕದಲ್ಲಿ ಕೂಡಿಸ್ಕೊಂಡು ಊಟ ಮಾಡಿಸಿದ್ರು. ಅವನು ಭಾಳ ಅನ್ಕಂಫರ್ಟಬಲ್ ಇದ್ದ, ಊಟ ಮಾಡೋಕ್ಕೆ ಸಂಕಟ ಪಡ್ತಾ ಇದ್ದ, ಬೇಗ ಮುಗಿಸ್ಬೇಕು ಅಂತ. ಊಟ ಮುಗಿಸ್ತಾ ಬರ್ತೀನಿ ಸರ್, ಹೋಗ್ತೀನಿ, ಹೋಗೋದು ಕಳಿಸಿದ್ರು. ಉಳಿದವ್ರು ಕೇಳಿದ್ರು ಮಂಡ್ಯಲಾಗೆ, ಅವ್ನು ಯಾಕೆ ಅಷ್ಟು ಗಾಬರಿ ಆಗಿದ್ದ, ಅವಸರದ ಹೋಗ್ಬಿಟ್ನಲ್ಲ ಯಾಕೆ ಅಂತ. ಬಿಡಿ, ಅವ್ನ ಪ್ರಾಬ್ಲಮ್ ಅದು. ನಾನು ಜೈಲಲ್ಲಿದ್ದನಲ್ಲ, ಅವ್ನು ಜೈಲರ್ ಆಗಿದ್ದ. ಎಷ್ಟರ ಮಟ್ಟಿಗೆ ನನಗೆ ಹಿಂಸೆ ಕೊಟ್ಟಿದ್ದಾನೆ ಅವನು ಅಂದರೆ, ಊಟ ತಟ್ಟೆಯಲ್ಲಿ ಮೂತ್ರ ಮಾಡ್ತಿದ್ದ ಅವನು. ಈಗ ಅವನಿಗೆ ಹೆದರಿಕೆ ಆಗಿಬಿಟ್ಟಿದೆ, ನಾನು ರಾಷ್ಟ್ರಪತಿ ಆಗಿದ್ದೀನಿ, ಏನು ಶಿಕ್ಷೆ ಕೊಡ್ಬೋದು ಅಂತ. ನಾನು ಯಾಕೆ ಶಿಕ್ಷೆ ಕೊಡಲಿ? ಅವನ ಮನಸ್ಸು ಅವನಿಗೆ ಶಿಕ್ಷೆ ಕೊಡ್ತಾ ಇದೆ ಈಗ, ಮಾಡಿದ ತಪ್ಪು ಅಂತ. ಅದಕ್ಕಿಂತ ಸಾಕಲ್ಲ, ಇನ್ನೇನು ಶಿಕ್ಷೆ ಕೊಡಲಿ ನಾನು? ಮಂಡೇಲ ದೊಡ್ಡವರಾದದ್ದು ಅದಕ್ಕೆ. ಅವನು ಪ್ರೆಸಿಡೆಂಟ್ ಆದ ತಕ್ಷಣ ಕರೀರಿ, ಅವನು ಯಾವ ಜೈಲರ್, ಅವ್ನು ಹಾಕ್ರಿ, ಬಲಿ ಹಾಕ್ರಿ ಅವನು ಅಂತ ಅನ್ಬೋದಾಗಿತ್ತು. ನೆಲ್ಸನ್ ಮಂಡೇಲ ದೊಡ್ಡವ್ರು ಆಗ್ತಿರಲಿಲ್ಲ. ಯಾರ್ಯಾರು ದೊಡ್ಡವರಾದರೂ ಅವ್ರು ಯಾರೂ ಹಿಂಸೆ ಮಾರ್ಗವನ್ನು ತುಳಿದವರಲ್ಲ. ಅದರಿಂದ ನನಗೆ ಹೆಚ್ಚು ಹೆಚ್ಚು ಪ್ರಸ್ತುತ ಆಗ್ತಾ ಹೋಗೋದು ದಿನ ಕಳೆದ ಹಾಗೆ ಬುದ್ಧ, ಗಾಂಧಿ. ಹಿಂಸೆ ಬೇಡ ಅಂತ ಹೇಳೋದು. ಯಾಕೆ ಬೇಕು ಹಿಂಸೆ ನನಗೆ? ಹಿಂಸೆ ಮಾಡಿ ಏನು ಸಾಧನೆ ಮಾಡೋದಿದೆ ನಾನು? ಮತ್ತೊಂದು ಜೀವ ತೊಗೊಂಡ್ರೆ ಅದಕ್ಕೆ ನಂಬ್ಕೊಂಡಂಥ ಒಂದು 10 ಜೀವ ಅವು ಕೂಡ ನನ್ನ ವಿರುದ್ಧ ತಿರುಗಿ ಬೀಳ್ತಾವ.